ಶಾಕಿಂಗ್ ಅಪ್ಡೇಟ್ ಫ್ರಮ್ ಕೆಎ. ಅಂದ್ರೆ ಇದ್ರ ಬಗ್ಗೆ ಏನು ಹೇಳಿರಲಿಲ್ಲ, ಸಡನ್ ಆಗಿ ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ UGCET 2024 ಇದರ ಪ್ರೊವಿಷನಲ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅನ್ನ ಮಾಡಿದ್ದಾರೆ. ಓಕೆನಾ, ಪ್ರೊವಿಷನಲ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದನ್ನ ವಿಸಿಟ್ ಮಾಡಿದ್ರೆ ಅಲ್ಲೊಂದು ಲಿಂಕ್ ಕಾಣುತ್ತೆ ನಿಮಗೆ. UGCET 2024 ಮೊದಲ ಸುತ್ತಿನ ತಾತ್ಕಾಲಿಕ ಸೀಟ್ ಹಂಚಿಕೆಯ ಫಲಿತಾಂಶ ಲಿಂಕ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂತಂದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದು ಕೂಡ ಇದೆ. ಅಲ್ಲಿ ಸೀಟ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೀಟ್ ನಂಬರ್ ನ ಎಂಟರ್ ಮಾಡಿ ಅಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ನೀವು ಈ ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನ ಚೆಕ್ ಮಾಡಬಹುದು. ನಂತರ ನಿಮಗೆ ರಿಕ್ವೆಸ್ಟ್ ಅಂತ ಹೇಳಿದೆ. ಏನಂತ ಹೇಳಿದ್ರೆ, ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡ್ತಾ ಇರೋರು, ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡ್ತಾ ಇರೋರು ತುಂಬಾ ಅಂದ್ರೆ ತುಂಬಾ ಸ್ಟೂಡೆಂಟ್ಸ್ ಇದಾರೆ. ಸೊ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಕೆದವರಿಗೆ ಮೇಲ್ ಮಾಡಿ, ಮೇಲ್ ID ಇಲ್ಲದೆ ಮೇಲ್ ಮಾಡಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ಇದು ತಾತ್ಕಾಲಿಕ ಫಲಿತಾಂಶ, ಇದು ರಿಯಲ್ ಅಲಾಟ್ಮೆಂಟ್ ಅಂತ ಅಲ್ಲ. ಓಕೆನಾ, ಇದ್ರ ನಂತರ ಮತ್ತೆ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಇದು ಫೈನಲ್ ರಿಸಲ್ಟ್ ಅಲ್ಲ. ಸೊ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಮೊದಲು ಎಡಿಟಿಂಗ್ ಗೆ ಅವಕಾಶ ಕೊಡಬೇಕು ನಮ್ಮ ಕೆದವರು. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ. ತುಂಬಾ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೋತಾರೆ, ಎಡಿಟಿಂಗ್ ಗೆ ಅವಕಾಶ ಕೊಡಿ, ಎಡಿಟಿಂಗ್ ಗೆ ಅವಕಾಶ ಕೊಡೋದಕ್ಕೆ ಹೇಳಿ ಅಂತ. ಸೊ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಕೆದವರಿಗೆ ಮೇಲ್ ಮಾಡಿದ್ರೆ ಅವರು ಅವಕಾಶವನ್ನ ಕೊಡ್ತಾರೆ. ಸೊ ಈಗ ಚಾನ್ಸ್ ಇದೆ, ನಾವು ಕೆದವರಿಗೆ ಮೇಲ್ ಮಾಡ್ತಿರತಿ, ಸ್ವಲ್ಪ ಟೈಮ್ ಬೇಕು ನಮಗೆ ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡೋದಕ್ಕೆ ಅಂತ. ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಓಕೆನಾ, ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ರೆ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಆಗಸ್ಟ್ 30 ಮಧ್ಯಾಹ್ನ 12 ಗಂಟೆಯ ಒಳಗಡೆ ಈ ಕೆದವರ ಮೇಲ್ ID ಏನಿದೆ ಅದಕ್ಕೆ ಮೇಲ್ ಮಾಡಿ ತಿಳಿಸಿ ಅವರು ಅದಕ್ಕೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಮೇಲ್ ID ಸ್ಕ್ರೀನ್ ಮೇಲೆ ಇದೆ, ಇದಕ್ಕೆ ನೀವು ಮೇಲ್ ಕೂಡ ಮಾಡಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಗೆ ಮತ್ತೊಂದು ಅವಕಾಶವನ್ನು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರು ಅವಕಾಶವನ್ನ ಕೊಡಬಹುದು. ಓಕೆನಾ, ಸೊ ಆಲ್ ದ ಬೆಸ್ಟ್.